ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಜನರ ಸಾವು ಪ್ರಕರಣ ದುರಂತ ನಡೆದ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿ ಕೊಟ್ಟಿರೋದು. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಗೆ ಎಚ್.ಡಿ. ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಖುದ್ದಾಗಿ ಅವರನ್ನು ಹೇಗಾಯಿತು ಏನು ಎತ್ತ ಪ್ರತಿಯೊಂದರ ಬಗ್ಗೆ ಅವರೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಧಿಕಾರಿಗಳ ಬಳಿಗೆ. ಜೊತೆಗೆ ಈ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರು ಮತ್ತು ಗಾಯಕ್ಕೊಳಗಾದವರು ಇವರೆಲ್ಲರನ್ನು ವಿಚಾರಿಸಿ ಅವರೆಲ್ಲರ ಬಳಿಯೂ ಕೂಡ ಅವರಿಗೊಂದು ಧೈರ್ಯ ತುಂಬುವಂಥ ಕೆಲಸವನ್ನು, ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ದೇವೇಗೌಡರು. ಹಣ ಬರುತ್ತೆ, ಹಣದಿಂದ ಮಗ ಬರಲ್ಲ. ಹಣ 7 ಲಕ್ಷ ಅಲ್ಲ, 70 ಲಕ್ಷ ಹಣ ಬರಲ್ಲ, ಮಗ ಬರಲ್ಲ. ಏನು ಮಾಡೋಕ್ಕಾಗಲ್ಲ. ನಾನು ಮುಂದೆ ಹಿಡ್ದಿನ ಹಿಂದೆ ಹಿಡ್ದಿಲ್ವ ಮರೆ, ಅದೇನಕ್ಕೆ ಹಂಗಾಡ್ತೀಯ ನೀನು ಎಲ್ಲರ ತೋಲು. ಅವ್ರಿಗೆ ಶಿಕ್ಷೆ ಕೊಡೋದು ಬೇರೆ. ನಾನೇನು ಮಾಡಲಿ ಮಹೇಶ್ ಇಲ್ಲಿ ಇದರಲ್ಲಿ ನಾವು ಓದಿಸ್ಕೊತೀವಿ ಅಂತ ಹೇಳೋರೆ. ಮಗ ಹೆಂಗಿದ್ದಮ್ಮ, ಯಾವ ರೀತಿ ಚೆನ್ನಾಗಿ ಓದ್ಕೊಂಡೆ? ಒಂದು ದಿವಸ ಒಂದು ಫೇಲ್ ಆಗ್ದಂಗೆ ಓದ, ಒಂದು ಮಾಸರ ಕೈಲಿ ಒಂದು ಅಷ್ಟು ಚೆನ್ನಾಗಿ ಸಾಧನ ಕಾಲೇಜಿಗೆ 50 ಸಾವಿರ ಅಂತ ಹೇಳಿದ್ರು. ಸರ್ ನಾವು ಅರ್ಧ ಕಟ್ಟಿ ಮೇಡಮ್ ಬರ್ರಿ ನಾವು ಓದಿಸ್ತೀವಿ, ಚೆನ್ನಾಗಿ ಓದ ಮಗು ಕೂಲಿ ಮಾಡ್ತೀರಾ ಮಕ್ಕಳು ಈ ಕಡೆ ನೀ ಅರ್ಥ ಮಾಡ್ಕೊಳ್ಳ, ನೀನೇ ಕಿರ್ಚ ಆಯ್ತು ಕಡಿಗೆ ಬನ್ನಿ ನೀವು.